ಇದು ಪಡ್ಡಗೆ ರುಬ್ಬಾತೇವ್ರಿ ನಾಳೆಗೆ. ಇದು ಪಡ್ಡಿನ ಹಿಟ್ಟು ನಾರ್ಮಲಿ ನಾವು ದೋಸಾಕ್ ಹೆಂಗೆ ಹಾಕ್ತೀವಲ್ಲ ಹಂಗೆ ನೆನೆ ಹಾಕೋದು. ನೆನೆ ಹಾಕುವುದು ನಮ್ಮ ಮಮ್ಮಿ ಮೊದಲ ನೆನೆ ಹಾಕಿಟ್ಟಿಳು. ಸೊ ಅದ್ರ ಕ್ಯಾಪ್ಚರ್ ಮಾಡಿಲ್ರಿ ನಾ ವಿಡಿಯೋ. ನಿಮಗೆ ಬೇಕಾರ ನಾ ಡಿಟೇಲ್ ಆಗಿ ಹೇಳಂದ್ರೆ ಅದು ಹೇಳ್ತೀನಿ ರೀ ಅಳತಿ ಎಟ್ಟೆಟ್ಟು ಹಾಕೋದು ಏನೇನಂತ. ಈಗ ಪಡ್ಡಿನ ಹಿಟ್ಟು ರುಬ್ಬ್ಯಾಡ್ರಿ ನಮ್ಮ ಮಮ್ಮಿ ಆಲ್ಮೋಸ್ಟ್. ಇದು ಒಂದು ಲಾಸ್ಟದಿತ್ತು ರೀ, ನಾನು ಶೂಟ್ ಮಾಡಕ್ಕಂತ ಹೇಳಿ ಬಿಟ್ನಿ. ಈಗ ರುಬ್ಬೋನಂತ. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಇದು ಹಿಟ್ಟಿಗೆ ನಮಕ್ ಹಾಕತ್ತಾರ್ರಿ, ಆಮೇಲೆ ಸೋಡಾ ಹಾಕತ್ತಾರ್ರಿ. ಸೋಡಾ ಚಂದ ಕೈಲೇ ಹುಡಿಬೇಕ್ರಿ ಇದನ್ನ, ಅಂದ್ರನ ಚಂದಾಗಿ ಉಬ್ಬತೈತ್ರಿ. ಯಾಕಂದ್ರೆ ಈಗ ಸ್ವಲ್ಪ ವೆದರು ಥಂಡ್ ಐತ್ಲಾ ಇಲ್ಲಿ. ಥಂಡಿಗಾಲ್ದಾಗ ಉಬ್ಬಂಗಿಲ್ರಿ, ಬೇಸಿಗೆ ಕಾಲದಾಗ ಏನು ತೊಂದರೆ ಇಲ್ದ ಉಬ್ಬತೈತ್ರಿ. ಸೊ ಬೇಸಿಗೆದಾಗ ನೀವು ಯಾವಾಗ ಬೇಕಾದಾಗ ನೆನೆ ಹಾಕಿ ರುಬ್ಬೋದ್ರಿ. ಅದ್ರ ಥಂಡ್ಯಾಗ ಸ್ವಲ್ಪ ಜಲ್ದಿ ಹಾಕ್ಬೇಕಾಕೈತ್ರಿ. ಆಮೇಲೆ ಚಂದಾಗಿ ಈ ಥರ ಸೋಡಾ ಅಂತೂ ಹಾಕಬೇಕ್ರಿ. ಈಗಂತೂ ಬೇಸಿಗೆದಾಗ ಹಾಕ್ದಿದ್ರು ನಡೀತೈತಿ. ಈ ಸೇಮ್ ದೋಸಾ ಬ್ಯಾಟರ್ ಹೆಂಗಿತ್ಲ ಹಂಗ. ಸೊ ನೋಡ್ರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಪಡ್ ಮಾಡತ್ತಾರು. ಇದಕ್ಕೆ ಪಡ್ಡ ಹೆಂಗೆ ಮಾಡ್ತೇವೆ ಅಂದ್ರೆ ಒಬ್ಬೊಬ್ರು ಪ್ಲೇನ್ ಪಡ್ಡು ಮಾಡ್ಕೋತಾರು, ನಾವು ಮಾಡ್ತೇವಿ. ಬಟ್ ಇದಕ್ಕೆ ಒಳಗೆ ಸ್ಟಫಿಂಗ್ ಮಾಡತ್ತಾರು. ಸ್ಟಫಿಂಗಿಗೆ ಎಣ್ಣೆ ಹಾಕ್ಯಾರ ಕಾಯಕ. ಸಾಸ್ವಿ ಹಾಕ್ತಾರ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕೋರು ಉಳ್ಳಾಗಡ್ಡಿ ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ. ಚಂದಾಗಿ ಹುರ್ಕೋಬೇಕು. ನೋಡ್ರಿ ಇದು ಹುರಿದೈತಿ. ಈ ನಮಕ್ ಹಾಕ್ತಾರ್ರಿ. ಉಪ್ಪು ರೀ ರುಚಿಗೆ ತಕ್ಕಷ್ಟು ನಿಮ್ಮ ನೋಡ್ಕೊಂಡು ಹಾಕೋರಿ. ಈಗ ಇದು ಹುರ್ಕೊಂಡಿದ್ರಿ ನಾವು ಪಡ್ ಮಾಡಿ ಹಿಟ್ಟಿದ್ದು ಹಿಟ್ಟಿಗೆ ಅದಕ್ಕೆ ಹಾಕ್ಬೇಕ್ರಿ. ಈ ಥರ ಪಡ್ ಮಾಡೋ ಭಾಳ ರುಚಿ ಆಗ್ತಾವ. ನಮ್ಮಮ್ಮಿ ಯಾವಾಗೂ ಇದೇ ಥರ ಮಾಡ್ತಾರೆ. ಸೊ ನಮ್ಮಮ್ಮಿ ಮಾಡೋ ಪಡ್ ಅಂದ್ರೆ ನಂಗೆ ಅದಕ್ಕೆ ಭಾಳ ಇಷ್ಟ ರೀ. ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚಂದಾಗಿ. ನೋಡ್ರಿ ಪಡ್ ಮಾಡಾಕತ್ತಾರ ನಮ್ಮಮ್ಮಿ. ಇದು ಆಯಿಲ್ ಗ್ರೀಸ್ ಮಾಡತ್ತಾರು. ಚಂದಾಗಿ ಎಣ್ಣೆ ಹಾಕೋಬೇಕ್ರಿ ಇದಕ್ಕೆ, ಅಂದ್ರನ ಚಂದಾಗಿ ಹೇಳ್ತಾವ ಪಡ್. ಎಲ್ಲ ಮನೆಗೊಳಗೂ ಎಣ್ಣೆ ಹಚ್ಕೊತಾರ್ರಿ. ನೋಡ್ರಿ ಹಿಟ್ಟು ಹಾಕತ್ತಾರ. ಸ್ವಲ್ಪ ಕಮ್ಮಿ ಹಾಕೋರಿ, ಯಾಕಂದ್ರೆ ಉಬ್ತಾವ್ರಲ್ಲ ಅವ. ಅದಕ್ಕೆ ಈಗ ಮುಚ್ಚಬೇಕ್ರಿ ಇದನ್ನ. ಈಗ ಹೊಳ್ಸತ್ತಾಳ ಮಮ್ಮಿ. ಎಷ್ಟು ಚಂದ ಬಂದು ನೋಡ್ರಿ ಪಡ್. ಹಿಂಗೆ ಬರ್ಬೇಕ್ರಿ, ಬ್ರೌನ್ ಕಲರ್ ಬರಬೇಕು.
ಎರಡು ಸೈಡ್ ಬೇಯಿಸ್ಕೋಬೇಕ್ರಿ. ಒಂದ್ ಸೈಡ್ ಬೈದೈತಿ, ಇನ್ನೊಂದ್ ಸೈಡ್ ಬೇಯಾಕಿಟ್ಟಾರು. ಅದಂತೂ ಜಲ್ದಿ ಆಗ್ತೈತಿ, ಸ್ವಲ್ಪ ನೋಡಿ ಜಲ್ದಿ ತೆಗೆದ್ ಬಿಡ್ಬೇಕ್ರಿ. ನೋಡ್ರಿ ಗಾಯ್ಸ್, ಹಿಂಗ್ ಪಡ್ಡಾಗ್ಯಾವ ಮಸ್ತ್ ಗರಂ ಗರಂ. ಬಿಸಿ ಭಾಳ ಅದಾವ್ರಿ. ಮಸ್ತ್ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಪಡ್ ರೆಡಿ ಆಗ್ಯಾವ. ನೀವು ಈ ಥರ ಟ್ರೈ ಮಾಡ್ರಿ.